Hello everyone, ಸನ್ಮಾರ್ಗ ಕ್ಲಾಸಸ್ ಘರ್ಷಣೆ ಪಾಠದ 13ನೇ ಪ್ರಶ್ನೆ. ಬೋರ್ಡಿನ ಮೇಲೆ ಕೇರಂ ಆಟವನ್ನು ಆಡುವಾಗ ಅತಿ ನುಣುಪಾದ ಪೌಡರ್ ಅನ್ನು ಸಿಂಪಡಿಸುವುದು ಏಕೆ? ಕೇರಂ ಮಾಡ್ತೀರಾ ಎಲ್ಲರೂ? ಕೇರಂ ಮಾಡ್ತೀರಿ ಅಥವಾ ಆಡೋದನ್ನ ನೋಡಿದ್ದೀರಿ ಅಲ್ವಾ? ಆಟ ಆಡೋದ್ಕಿಂತ ಮೊದಲು ಏನ್ ಮಾಡ್ತಾರೆ, ಕೇರಂ ಬೋರ್ಡಿಗೆ ಒಂದಿಷ್ಟು ಪೌಡರ್ ಅನ್ನ ಸಿಂಪಡಿಸಿರ್ತಾರೆ. ಯಾಕೆ? ಯಾಕೆಂದ್ರೆ ಒಳ್ಳೆ ಸ್ಮೆಲ್ ಬರ್ಲಿ ಅಂತನಾ? ಇಲ್ಲ, ಸ್ಮೆಲ್ ಬರೋದಕ್ಕೋಸ್ಕರ ಅಲ್ಲ. ಯಾಕೆ ಹಾಕಿರ್ತಾರೆ ನೀವು ನೋಡಿರ್ಬಹುದು. ನೀವು ಇನ್ನೊಮ್ಮೆ ಟ್ರೈ ಮಾಡಿಲ್ಲ ಅಂದ್ರೆ ಮಾಡಿ, ಒಂದ್ಸಲ ಪೌಡರ್ ಹಾಕದೆ ಆಟವನ್ನ ಆಡ್ ನೋಡಿ. ಹಾಗೆ ಪೌಡರ್ ಹಾಕಿ ಆಟವನ್ನ ಆಡ್ ನೋಡಿ, ಏನು ವ್ಯತ್ಯಾಸ ಕಾಣುತ್ತೆ ಅಂದ್ರೆ, ಆ ಪಾನ್ಗಳೆಲ್ಲ ಏನಿರ್ತಾವಲ್ಲ ಅವು ಈಸಿಯಾಗಿ ಮೂವ್ ಆಗುತ್ತೆ. ಆ ಪೀಸಸ್ ಏನಿರ್ತಾವಲ್ಲ, ಕೇರಂ ಪೀಸಸ್, ಅವು ಈಸಿಯಾಗಿ ಮೂವ್ ಆಗುತ್ತೆ ಯಾವಾಗ ಪೌಡರ್ ಹಾಕಿದಾಗ. ಯಾಕೆಂದ್ರೆ ಅಲ್ಲಿ ಘರ್ಷಣೆ ಕಡಿಮೆ ಆಗುತ್ತೆ. ಈಗ ಘರ್ಷಣೆ ಯಾವಾಗ ಪೌಡರ್ ಹಾಕಿರೋದಿಲ್ವೋ ಅವಾಗ ಘರ್ಷಣೆ ಜಾಸ್ತಿ ಆಗುತ್ತೆ. ಅವಾಗ ಆ ಪೀಸಸ್ಗಳು ಈಸಿಯಾಗಿ ಮೂವ್ ಆಗೋದಿಲ್ಲ. ಹಾಗಾಗಿ ಆಟದ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಕೇರಂ ಪೀಸಸ್ ಇರುತ್ತಲ್ವಾ, ಕೇರಂ ಪೀಸಸ್ ಈಸಿಯಾಗಿ ಇದ್ರೊಳಗೆ ಮೂವ್ ಆಗ್ಬೇಕು ಅಂದ್ರೆ ನಾವು ಪೌಡರ್ ಅನ್ನ ಹಾಕಬೇಕು ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ. ಸರಿಯಾದ ಉತ್ತರ ಆಟದ ಕ್ಷಮತೆಯನ್ನು ಹೆಚ್ಚಿಸ ಕೇರಂ ಪಾನ್ಗಳ ಚಲನೆಯನ್ನು ಕಡಿಮೆ ಮಾಡುತ್ತದೆ. ಇಲ್ಲ, ಇದು ತಪ್ಪಾದ ಉತ್ತರ. ಆಟವಾಡುವಾಗ ಸುವಾಸನೆಯನ್ನು ಉಂಟು ಮಾಡುತ್ತದೆ. ತಪ್ಪ. ಆಟ ಆಡುವಾಗ ಸುವಾಸನೆಯನ್ನ ಉಂಟು ಮಾಡ್ಲಿಕ್ಕೆ ಅಂತ ಹಾಕೋದಿಲ್ಲ. ಕೇರಂ ಬೋರ್ಡ್ನ ಉತ್ತಮ ಸ್ಥಿತಿಯನ್ನು ಕಾಪಾಡದು. ಇದು ಕೂಡ ತಪ್ಪಾದ ಉತ್ತರ. ಥ್ಯಾಂಕ್ ಯು.